ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಕಾಲು ಹಿಡ್ಕೊಂಡು ನಿಂತ್ಕೊಂಡು ತಗೊಳ್ತಿದ್ರು. ಅವಾಗ ಭಟ್ರು ಹೇಳಿದ್ರು ಗರ್ಭಗುಡಿಗೆ ಕಾಲು ಹಿಡ್ಕೊಂಡು ಗೋಡೆಗೆ ಕಾಲು ಹಿಡ್ಕೊಂಡು ನಿಂತ್ಕೊಂಡು ತಗೊಳ್ತಿದ್ರು. ಭಟ್ರು ಹೇಳೋದು ಭಟ್ಟೊಂದು ಯಾವಾಗಲೂ ಇದ್ದಿದ್ದೆಯಾ ಇವನೊಬ್ಬ ಭಟ್ಟ ಅಂತ ಹೇಳ್ಕೊಂಡು ಅವ್ರು ಮತ್ತೆ ಹಂಗೆ ತೆಗಿಯೋಕೆ ಸ್ಟಾರ್ಟ್ ಮಾಡಿದ್ರು. ನಾವು ಒಂದು ರೌಂಡ್ ಬರಂಗಿಲ್ಲ ಸರ್, ಮೇಡಮ್ ಸೈಡ್ ಹೋಗಿ ನಾವು ದೇವಸ್ಥಾನ ಸುತ್ತಕ್ಕೆ ಬಂದಿರೋದು, ನಾವು ಅವ್ರಿಗೆ ಫೋಟೋ ಶೂಟಿಗೆ ನಾವು ಜಾಗ ಮಾಡ್ಕೊಡ್ಬೇಕು, ನಾವು ಸುತ್ತಂಗಿಲ್ಲ, ಸೈಡ್ ಹೋಗಿ ನಮ್ಮನ್ನೇ ಹೇಳ್ತಾರೆ. ಎದ್ದು ಬಂದೇ ಬಿಟ್ಟು ನಿಂದ ದೇವಸ್ಥಾನ ನಿಮ್ಮ ಅಪ್ಪಂದ ಜಾಗ ಅಂತ ಎದ್ದು ಬಂದು ನಾನು ಇನ್ನೂ ಏನು ಕಿತ್ಕೊ ನಾನು ಇನ್ನೂ 1 ಗಂಟೆ ಇಲ್ಲೇ ಇರ್ತೀನಿ, ಅದೇನು ಮಾಡೋಕ್ಕಾಗುತ್ತೆ ನೋಡೋಣ, ನಿನ್ನ ಕೈಲಿ ಏನು ದಮ್ಮಿದೆ ಅಂತೆಲ್ಲ ಪ್ರಚೋದನೆ ಮಾಡಿದ್ರು ಸರ್. ನಾವು ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಬಂದಿದ್ದೆ ಸರ್. ದೇವಸ್ಥಾನ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಕಾಲು ಹಿಡ್ಕೊಂಡು ನಿಂತ್ಕೊಂಡು ತಗೊಳ್ತಿದ್ರು. ಅವಾಗ ಭಟ್ರು ಹೇಳೋದ್ರು ಗರ್ಭಗುಡಿಗೆ ಕಾಲು ಹಿಡ್ಕೊಂಡು ಗೋಡೆಗೆ ಕಾಲು ಹಿಡ್ಕೊಂಡು ನಿಂತ್ಕೊಂಡು ತಗೊಳ್ತಿದ್ರು. ಭಟ್ರು ಹೇಳೋದ್ರು ಸರ್ ಇಲ್ಲಿ ತೆಗಿತಿದ್ದೀರಲ್ಲ ಅಷ್ಟು ಗೊತ್ತಾಗಲ್ಲ, ಅವರು ತುಂಬ ಸಲ ಯಾವಾಗಲೂ ಹಂಗೆ ಮಾಡೋದಂತೆ. ಭಟ್ರು ಯಾವಾಗಲೂ ಬೈತಿದ್ರು, ಯಾವಾಗಲೂ ಹಿಂಗೆ ನಿಮ್ದು ಇದಾಯಿತು ಅಂತೇಳಿ ಭಟ್ರು ಬೈದು ಹೋದರು. ಭಟ್ರು ಬೈದು ಹೋಗೋಕ್ಕೂ ನಾವು ಬಂದ್ವಿ. ಅವ್ರು ಹೇಳಿದರು ಯಾವಾಗಲೂ ಇವಂದೇ ಭಟ್ಟೊಂದು ಯಾವಾಗಲೂ ಇದ್ದಿದ್ದೆಯಾ ಇವನೊಬ್ಬ ಭಟ್ಟ ಅಂತ ಹೇಳ್ಕೊಂಡು ಅವ್ರು ಮತ್ತೆ ಹಾಗೆ ತೆಗಿಯೋಕೆ ಸ್ಟಾರ್ಟ್ ಮಾಡಿದರು. ನಾವು ಸುಮ್ಮನೆ ನೋಡ್ತಾ ನಿಂತ್ವಿ. 3 ಸುತ್ತು ಬರೋ ತನಕ ಹಾಗೆ ನಿಂತಿದ್ರು ಸರ್ ಅವರು. ಆಮೇಲೆ ಇವ್ರಿಗೆ ನೋಡೋಕ್ಕಾಗದೆ ಹೇಳಿದ್ರು, ಅಲ್ಲ ಅಣ್ಣ ಈಗಷ್ಟೇ ಭಟ್ರು ಹೇಳೋದ್ರು, ನಿಮಗಷ್ಟು ಸೆನ್ಸ್ ಇಲ್ವ ಅಂತ ತಲೆಗೆ ಇಷ್ಟು ಹೇಳಿದ್ದು ಸರ್ ಅಷ್ಟೇ, ಹಂಗೆ ಹೊಡಿಬೇಕು ಅಂತೇನಲ್ಲ, ಟಚ್ ಮಾಡಿ ಹೇಳಿದ್ದಷ್ಟೇ. ನೀನು ತಲೆಗೆ ಹೊಡೆದೆ ಅಂತ ಎದ್ದು ಬಂದೇ ಬಿಟ್ರು ಸರ್. ಇಷ್ಟು ತಲೆಯಲ್ಲೊಂದು ಸೆನ್ಸ್ ಇಟ್ಕೋಣ, ಈಗಷ್ಟೇ ಭಟ್ರು ಹೇಳೋದ್ರು ಅಂತ ಅಷ್ಟೇ ಹೇಳಿದ್ದು ಸರ್ ಅವರು. ಅಷ್ಟಕ್ಕೆ ಎದ್ದು ಬಂದೇ ಬಿಟ್ರು. ನಿಂದ ದೇವಸ್ಥಾನ ನಿಮ್ಮ ಅಪ್ಪಂದ ಜಾಗ ಅಂತ ಎದ್ದು ಬಂದು ನಾನು ಇನ್ನೂ ಏನು ಕಿತ್ಕೊ ನಾನು ಇನ್ನೂ 1 ಗಂಟೆ ಇಲ್ಲೇ ಇರ್ತೀನಿ, ಅದೇನು ಮಾಡೋಕ್ಕಾಗುತ್ತೆ ನೋಡೋಣ, ನಿನ್ನ ಕೈಲಿ ಏನು ದಮ್ಮಿದೆ ಅಂತೆಲ್ಲ ಪ್ರಚೋದನೆ ಮಾಡಿದ್ರು ಸರ್. ಯಾರಿಗಾದರೂ ಸಿಟ್ಟು ಬಂದೇ ಬರುತ್ತೆ ಸರ್. ನೀನು ಹೆಂಡ್ತಿ ಕಳಿಸು ಫೋಟೋ ತೆಗಿಯೋಕ್ಕೆ, ಅವಳನ್ನು ಇಟ್ಕೊಂಡು ಫೋಟೋ ತೆಗಿತೀನಿ ಅಂತೆಲ್ಲ ಹೇಳಿದರು. ತುಂಬ ಇವರಿಗೂ ಸಿಟ್ಟು ಬಂತು, ಆದರೂ ನಾವು ತಡೆದು ಎಳ್ಕೊಂಡು ಹೋದ್ವಿ. ಇವ್ರ ಫೋಟೋ ವಿಡಿಯೋದಲ್ಲಿ ನೋಡ್ಬೋದು ಸರ್ ನೀವು. ಇರಲಿ ಬಿಡಿ ಅಣ್ಣ, ನಿಮ್ಮದೇ ಸರಿ ಇರಲಿ ಅಂತ ಕೈಯೆಲ್ಲ ಮುಗ್ದು ಹೋಗಿದ್ದೀವಿ. ಆದರೂ ನಾವು ಮುಂದೆ ಹೋದಂಗೂ ಬಂದು ಹಿಂದ್ಗಡೆ ಮತ್ತೆ ಪ್ರಚೋದನೆ ಮಾಡಿದ್ರು ಸರ್. ಇನ್ನೂ 1 ಗಂಟೆ ಇರ್ತೀನಿ, ಅದು ಏನು ಮಾಡ್ಕ ಅಂತೆಲ್ಲ. ಅವರು ಎಲ್ಲ ಯಾರನ್ನ ಕರ್ಸು, ಇನ್ನೂ ನೋಡೋಣ ಏನು ಮಾಡ್ತೀಯಾ ಅಂತೇಳಿ. ಆದರೂ ಇವರು ಸುಮ್ಮನೆ ಆಗಿ ಬಂದ್ವಿ. ಮುಂದೆ ಬಂದಂಗೂ ಅವ್ರು ಹಿಂದ್ಗಡೆ ಎಲ್ಲ ಬಂದರು. ಆದರೂ ನಾವು ಬಿಡ್ಸೋಕ್ಕೆ ಅಂತೆಲ್ಲ ಹೋದಾಗ ನಮ್ಮನ್ನು ಎಲ್ಲ ತಳ್ಳಾಡಿದ್ದಾರೆ ಸರ್. ನಮಗೂ ಎಲ್ಲ ಬೆನ್ನಿಗೆಲ್ಲ ಹೊಡೆದಿದ್ದಾರೆ. ನಾವು ಪೂಜೆಗೆ ಅಂತ ಬಂದಿದ್ವಿ ಸರ್. ಮದುವೆ ಆಗಿತ್ತು, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಭಟ್ರಿಗೆ ಫೋನ್ ಮಾಡ್ಕೊಂಡೇ ಬಂದಿದ್ವಿ. ಭಟ್ರು 8:30 ಬನ್ನಿ ಅಂದಿದ್ರು. 8:30 ಬಂದ್ವಿ. ಪೂಜೆ ಎಲ್ಲ ಆಯಿತು. ಆಗಿ ಹೋಗ್ಬೇಕಾದ್ರೆ ಹಿಂಗಾಗಿದ್ದು. ಅವರು ಒಂದು 10-12 ಜನ ಇದ್ರು ಸರ್. ಹುಡುಗಿ ಪ್ರೀ ವೆಡ್ಡಿಂಗ್ ಶೂಟ್ನವರು, ಇನ್ನು ಬಾಯ್ಸೇ ಒಂದು 10-12 ಜನ ಇದ್ರು ಸರ್. ನಮ್ದು ಜಗಳ ಆಗ್ಬೇಕಾದ್ರೆ ಅವ್ರದ್ದು ಅನ್ನೋ ಥರ ನಾವು ಒಂದು ರೌಂಡ್ ಬರಂಗಿಲ್ಲ ಸರ್. ಮೇಡಮ್ ಸೈಡ್ ಹೋಗಿ ನಾವು ದೇವಸ್ಥಾನ ಸುತ್ತಕ್ಕೆ ಬಂದಿರೋದು, ನಾವು ಅವ್ರಿಗೆ ಫೋಟೋ ಶೂಟಿಗೆ ನಾವು ಜಾಗ ಮಾಡ್ಕೊಡ್ಬೇಕು, ನಾವು ಸುತ್ತಂಗಿಲ್ಲ, ಸೈಡ್ ಹೋಗಿ ನಮ್ಮನ್ನೇ ಹೇಳ್ತಾರೆ. ಸೈಡ್ ಹೋಗ್ಬೇಕು ಸರ್. ನಾವು ಮತ್ತೆ ಗಲಾಟೆ ಆಗ್ಬೇಕಾದ್ರೆ ನಮ್ದು ಬ್ರಾಸ್ಲೈಟು ಸರ ಎಲ್ಲ ಹೋಗಿದೆ, ಅದನ್ನ ಎತ್ಕೊಂಡಿದ್ದಾರೆ ಅವರು. ಕಟ್ಟಾಗಿದ್ನೆಲ್ಲ ಅವರು ಎಲ್ಲ ಎತ್ಕೊಂಡಿದ್ದೆಲ್ಲ ವಿಡಿಯೋಸ್ ಎಲ್ಲ ಮೊದಲಿಂದನೇ ಇದ್ರು ಸರ್. ನಾವು ಬಂದು ಒಂದು 1 ಅವರ್ ಆದ್ರೂ ಅವ್ರು ಅದು ಮುಗಿಸೇ ಇರಲಿಲ್ಲ ಸರ್. ಬರೀ ದೇವಸ್ಥಾನ ಇಲ್ಲಿ ಗೋಡೆ ಹತ್ರ ಕಾಲಿಟ್ಕೊಂಡು ತೆಗಿತಿದ್ದು ಬಿಟ್ರೆ ಬೇರೆ ಏನು ಮಾಡಲಿಲ್ಲ. 1 ಅವರಿಂದ ಅದನ್ನೇ ನೋಡಿ ಎಲ್ಲರಿಗೂ ನೋಡಿರ್ ಬೇಜಾರಾಗುತ್ತೆ ಸರ್. ಮನೆ ದೇವರಲ್ಲ, ಅದೇ ಅನ್ಸುತ್ತೆ. ಬರುತ್ತೆ ಸರ್ ಎಲ್ಲರಿಗೂ. ನಾವು ಮನೆ ದೇವ್ರಿಗೆ ನಾವು ಭಕ್ತಿಯಿಂದ ಅಲ್ಲಿಂದ ಬಂದಿರ್ತೀವಿ, ಇಲ್ಲಿ ಅವನ ಹಿಂಗೆ ಮಾಡ್ದ ಅಂದಾಗ ಎಲ್ಲರಿಗೂ ಬೇಜಾರಾಗುತ್ತೆ ಸರ್. ಅದನ್ನ ಕೇಳಕ್ಕೆ ಹೋಗಿದ್ಕೆ ಇಷ್ಟೆಲ್ಲ ಆಗಿದೆ. ಇನ್ನು ಅವರಿಗೂ ನಾವು ಹೊಡೆದಿದ್ದು ತಪ್ಪು ಅಂತ ಇಷ್ಟೆಲ್ಲ ಆದಾಗ ಅವ್ರು ಪ್ರಚೋದನೆ ಮಾಡಿದ್ದು ಅವ್ರ ಕಡೆಯಿಂದನೂ ದೊಡ್ಡ ತಪ್ಪಾಗಿದೆ. ಅವ್ರು ನಮ್ಗಿಂತ ಅವ್ರಿಗೆ ಜಾಸ್ತಿ ಮೂಲ ಕಾರಣನೇ ಅದು. ಅವರಿಗೆ ಫಸ್ಟ್ ಶಿಕ್ಷೆ ಆಗಬೇಕು ಸರ್. ಅದೇ ಫಸ್ಟ್ ಒಂದು ಮಾಡಿದ್ದಾರೆ. ಈಗ ನಮ್ಗಿಂತ ಅವರಿಗೂ ಜಾಸ್ತಿ ಶಿಕ್ಷೆ ಆಗಲೇಬೇಕು ಸರ್. ಪ್ರಚೋದನೆ ಮಾಡಿ ಹೊಡೆದಿದ್ದಕ್ಕಿಂತ ಪ್ರಚೋದನೆ ಮಾಡಿದ್ರದ್ದೇ ಜಾಸ್ತಿ ತಪ್ಪು ಅಂತ. ನಾವು ಅವತ್ತು ಬಂದಾಗಲೇ 4 ಜೋಡಿಗಳಿದ್ವಿ ಸರ್ ಫೋಟೋ ಶೂಟೋರು. ಅವ್ರ ಕಡೆಯವರು ಅವ್ರ ಫ್ಯಾಮಿಲಿ ಫೋಟೋಗ್ರಾಫರ್ ಒಂದು 50 ಜನ ಇರ್ತಾರೆ ಸರ್. ಡ್ರೋನ್ ಬಿಡೋದು ಭಾಳ ಹಿಂಸೆ ಸರ್. ಅದೆಲ್ಲ ನೋಡೋಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಸೈಡ್ ಹೋಗಿ ಎಲ್ಲ ಕಡೆಯಿಂದನೂ ಸೈಡ್ ಹೋಗಿ ಅಂದ್ರೆ ನಾವು ಕಡೆಯಿಂದ ದೇವಸ್ಥಾನ ಅದೇ ಎಲ್ಲ ಕಡೆಯಿಂದ ಆ ಕಡೆ ಹೋದ್ರೆ ಅವ್ರು ಸೈಡ್ ಹೋಗಿ ಅನ್ನೋದು. ಈ ಕಡೆ ನಾವು ಎಂತ ಮಾಡೋದಿಲ್ಲ ಹೇಳಿ ಸರ್. ಒಂದು ರೌಂಡ್ ಬರೋಕ್ಕೂ ಆಗಲ್ಲ ದೇವಸ್ಥಾನಕ್ಕೆ. ಅದೇ ಸರ್, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಫೋಟೋ ತುಂಬ ಬಟ್ಟೆಗಳು ಸರ್ ಅಲ್ಲಲ್ಲಿ ಬಿಸಾಕ್ ಹೋಗಿರ್ತಾರೆ. ಫೋಟೋಶೂಟ್ ತಪ್ಪು ಅಂತ ಹೇಳ್ತಿಲ್ಲ. ಇಲ್ಲಿ ಒಂದು ಭಕ್ತಾದಿಗಳು ಬಂದಾಗ ಅವ್ರು ಫಸ್ಟ್ ನೋಡ್ಕೊಂಡು ಹೋಗ್ಲಿ, ಆಮೇಲೆ ಅವ್ರು ಏನಾರು ಮಾಡ್ಕೊಂಡ್ಲಿ. ಅಂದರೆ ಹೊರಗಡೆ ಪೌಳಿಗಳಿಗೆಲ್ಲ ಹತ್ತಿ ಹಂಗೆಲ್ಲ ಮಾಡಬಾರ್ದು ಸರ್. ಹೊರಗಡೆ ಸುತ್ತ ಇದೆಯಲ್ಲ, ತುಂಬ ಜನ ತೆಗಿತಾ ಇದ್ರು. ಅವರೆಲ್ಲ ಅಲ್ಲಿ ಕಟ್ಟೆ ಮೇಲೆ ಅಲ್ಲೆಲ್ಲ ಕುತ್ಕೊಂಡು ತೆಗಿತಾ ಇದ್ರು. ಇವರೊಬ್ಬರೇ ಸರ್ ಇಲ್ಲಿ ಕಟ್ಟೆ ಮೇಲೆ ಹತ್ಕೊಂಡು ಗೋಡೆಗೆಲ್ಲ ಕಾಲು ಕೊಟ್ಕೊಂಡು ತೆಗಿತಾ ಇದ್ದಿದ್ದು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. 5 ತಿಂಗಳ ಹಿಂದೆನೇ ಅವನಿಗೆ ಮತ್ತು ಕಾಯಿಲೆ ಬಂದಿತ್ತು
ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ಸರ್, ನಾರ್ಮಲ್ ಬಂತು ಸರ್. ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ಸರ್, ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಸರ್. ಅವ್ನು ಯಾವಾಗಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಸರ್, ಮಕ್ಕೊಂತಿದ್ದಿಲ್ಲ ಸರ್. ಅವನು ಎಲ್ಲರಿಗೂ ನೋಡಿ ಅಳೋದು ಸರ್. ಅವನು ಫುಲ್ಲು ದಪ್ಪಾಗ್ಬಿಟ್ಟ ಸರ್. ಬೆಂಗಳೂರಲ್ಲಿ ಒಯ್ದಿದ್ವಿ ಸರ್, ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮಿಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ, ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ಮ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸಹ, ಸುಸ್ತು, ತಲೆನೋವು ಏನೂ ಇಲ್ಲ ಸರ್. ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಸರ್. ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ಸರ್. ನಮ್ಮ ಮಗ ದಪ್ಪ ಇದ್ನಲ್ಲ, ಅವಾಗ ನೋಡಿ ಕಣ್ಣೀರ್ ಆಗ್ತಿದ್ದೆ. ನಾನೀಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಅಷ್ಟು ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಸರ್. ಆರೋಗ್ಯಕ್ಕೆ ಒಳ್ಳೇದು ಸರ್. ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು, ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು, ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ. ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್. ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು. ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.